ಅದೊಂದು ಚಿಕ್ಕದಾದ ಚೊಕ್ಕ ಸಂಸಾರ. ಅಲ್ಲಿ ಶ್ರೀಮಂತಿಗೆ ಅನ್ನೋ ಆಡಂಬರ ಇಲ್ಲದೆ ಇದ್ರೂ ಖುಷಿಗೇನು ಕೊರತೆ ಇರಲಿಲ್ಲ. ಸಂತೋಷ, ಪ್ರೀತಿ, ಕಾಳಜಿ ಎಲ್ಲ ಅವರಲ್ಲಿ ತುಂಬಿ ತುಳುಕಾಡ್ತಿತ್ತು. ತಂದೆ ತಾಯಿಗಳಿಗೆ ಒಳ್ಳೆ ಮಕ್ಕಳಿದ್ದಾರೆ ಅನ್ನೋ ಸಂತೃಪ್ತಿ ಇದ್ರೆ ಮಕ್ಕಳಿಗೆ ಒಳ್ಳೆ ತಂದೆ ತಾಯಿ ಇದ್ದಾರೆ ಅನ್ನೋ ಹೆಮ್ಮೆ ಇತ್ತು. ಹೀಗೆ ಜೀವನದಲ್ಲಿ ನಾಳೆಗಳ ಬಗ್ಗೆ ಯೋಚನೆ ಮಾಡ್ತಾ ವಾಸ್ತವದಲ್ಲಿ ಹೆಜ್ಜೆ ಇಡ್ತಾ ಈ ಸಂಸಾರ ಸಾಕ್ತಿತ್ತು. ಇಂಥ ಖುಷಿಯಾಗಿರೋ ಸಂಸಾರನ ನೋಡೋಕೆ ಒಂದು ಆನಂದ. ಹೊಸು, ನಿನ್ ತುಳಸಿ ಪೂಜೆ ಮುಗಿದ್ರೆ ನನ್ಗೆ ಸ್ವಲ್ಪ ತಿಂಡಿ ಕೊಡ್ತೀಯಾ? ನಾನು ಮಾತ್ರೆ ತಗೋಬೇಕು. ದೇವ್ರ ಪೂಜೆ ಮಾಡುವಾಗ ನನ್ನ ಮಾತಾಡಿಸ್ಬಿಡಿ ಅಂತ ಎಷ್ಟು ಸರ್ತಿ ಹೇಳೋದು ನಿಮ್ಗೆ? ನನಗೆ ಅರ್ಥ ಆಗತ್ತೆ ಕಣೆ, ಆದ್ರೆ ಈ ಖಾಲಿ ಹೊಟ್ಟೆಗೆ ಅರ್ಥ ಆಗ್ಬೇಕಲ್ಲ. ಈಗೇನ್ ತಿಂಡಿ ಕೊಡ್ತೀಯಾ? ಆಯ್ತಾಯ್ತು, ನಡೀರಿ. ಅಪ್ಪ, ಅಪ್ಪ, ಅಮ್ಮ ತೋಳಿ ಪ್ರಸಾದ. ಕಾವ್ಯ, ನೀನ್ ಎಷ್ಟೇ ಓದಿದ್ರು ಸ್ವಲ್ಪನೂ ಬದಲಾಗ್ಲಿಲ್ಲ ಕಣಮ್ಮ. ಅದೇ ಗುಣ, ಅದೇ ನಡವಳಿಕೆ. ನಿನ್ನ ನನ್ನ ಮಗಳು ಅನ್ನೋದಕ್ಕೆ ಹೆಮ್ಮೆ ಆಗತ್ತೆ. ಸರಿ ಬಿಡು, ನಿಮ್ಮಮ್ಮ ಅಂತೂ ತಿಂಡಿ ಕೊಡ್ಲಿಲ್ಲ. ಈ ಪ್ರಸಾದನೇ ತಿಂಡಿ ಅನ್ಕೊಂಡು ತಿನ್ಬಿಡ್ತೀನಿ. ಅಯ್ಯೋ ಆಯ್ತು, ಬನ್ನಿ ಕೊಡ್ತೀನಿ, ಬನ್ನಿ. ಅಮ್ಮ, ನಂಗೂ ಹೊಟ್ಟೆ ಹಸ್ವು. ಬಾರಮ್ಮ, ಬಾರ. ಅಮ್ಮ, ಸಿಟಿಯಲ್ಲಿ ಇರ್ಬೇಕಾದ್ರೆ ನಂಗೆ ಇದೆಲ್ಲ ತುಂಬಾ ನೆನಪಾಗುತ್ತೆ. ಅಲ್ಲನ್ ತಲೆಗೆಣ್ಣೆ ಯಾರಮ್ಮ ಹಚ್ತಾರೆ. ನಾನಂತೂ ನೀನೊಂದು ತುಂಬಾ ನೆನಪು ಮಾಡ್ಕೊತೀನಿ. ನಾನು ಸೀಬೆಕಾಯಿ ತಂದಿದ್ದೀನಿ, ನೀನ್ ತಿನ್ನು, ತಗೋ. ಬೇಡವೇ ಅಕ್ಕ, ನಾನ್ ಮೊದಲು ತಂದಿರೋ ಸೀಬೆಕಾಯಿ. ಇಲ್ಲ ಇಲ್ಲ, ನಾನ್ ಮೊದಲು ತಂದಿಲ್ಲ. ನಾನ್ ತಂದಿರೋದು ನಾನು. ಸರಿ, ಇಬ್ರು ತಂದಿರೋದು ತಿಂತೀನಿ, ನೀವ್ ಜಗಳ ಆಡ್ಬೇಡಿ ಆಯ್ತಾ? ಆರ ಮೊದಲು ತಂದಿದ್ ನಾನೇ. ಇಲ್ಲ, ನಾನ್ ಮೊದಲು ತಂದಿದ್ದು, ಸುಮ್ನಿರೋ. ಸರಿ ಸರಿ, ಅಕ್ಕ ಸ್ನಾನ ಮಾಡ್ಕೊಂಡು ಬಂದು ತಿಂತಾಳೆ, ನೀವಿನ್ ಹೊರಡಿ. ಸರಿ, ನೀವಿಬ್ರು ಜಗಳ ಮಾಡ್ಕೋಬೇಡಿ. ಪಪ್ಪನೂ ಬರ್ತಾರೆ. ನಾನ್ ಸ್ನಾನ ಮಾಡ್ಕೊ ಬಂದ್ಮೇಲೆ ಇದಕ್ಕೆ ಉಪ್ಪು ಖಾರ ಹಚ್ಚಿ ಎಲ್ಲಾರು ತಿನ್ನೋಣ, ಸರಿ? ಕಾವ್ಯ, ನಿನ್ನಷ್ಟು ತಾಳ್ಮೆ ನನ್ಗಿಲ್ಲಮ್ಮ. ನಿನ್ ಮಾತು ಹೆಂಗೆ ಕೇಳ್ತಾರೆ ಇವರಿಬ್ರು? ಹೊಸು, ಅವಳು ನನ್ನ ಮಗಳು ಕಣೆ, ಅದಕ್ಕೇನೆ ಅವಳಿಗೆ ಅಷ್ಟೊಂದು ತಾಳ್ಮೆ. ಎಲ್ಲ ನಂದೇ ಗುಣ, ನಂದೇ ಪುಡಿ ಹೆಚ್ಚು. ಹಾ ಸರಿ, ಓಕೆ ಓಕೆ, ಶೋರ್ ಶೋರ್. ಸರಿ ಸರಿ, ಬರ್ತೀನಿ. ಓಕೆ. ಕಾವ್ಯ, ಯಾರ್ದಮ್ಮ ಫೋನು? ಏನಂತೆ? ಅಮ್ಮ, ನಾನಿವತ್ ನೈಟೇ ಬೆಂಗಳೂರು ಹೊಡ್ಬೇಕಮ್ಮ. ಅಕ್ಕ ಪ್ಲೀಸ್, ಇಷ್ಟು ಬೇಗ ಹೋಗ್ಬೇಡ್ವೆ? ನೀನ್ ಇದ್ದಾಗೆ ಅನ್ಸ್ಲಿಲ್ಲ ಗೊತ್ತಾ? ನೀವ್ ಯಾರು ಬೇಜಾರ್ ಮಾಡ್ಕೊಂಬೇಡಿ. ನನಗೆ ಯಾಕೆ ಫೋನ್ ಬಂದಿತ್ತು ಗೊತ್ತಾ? ಕಾಲೇಜಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಇದೆಯಂತೆ, ನಾನು ಹೋಗ್ಲೇಬೇಕು. ಸದ್ಯ ಒಂದ್ ಒಳ್ಳೆ ಕಡೆ ಕೆಲಸ ಆಗ್ಬಿಟ್ರೆ ಅಷ್ಟೇ ಸಾಕಲ್ವಾ? ಒಳ್ಳೇದಾಗ್ಲಿ ಕಾವ್ಯ, ನೀನ್ ಹೋಗ್ಬಾ. ನಿನಗೆ ಒಳ್ಳೆ ಕಡೆ ಕೆಲಸ ಸಿಕ್ಕರೆ ಅದೇ ದೊಡ್ಡ ಸಂತೋಷದ ಸಮಾಚಾರ ಅಲ್ವಾ? ಆಮೇಲೆ ನೀನ್ ಬರೋದು ಇದ್ದೇ ಇರತ್ತೆ. ಹೌದಮ್ಮ, ನೀನ್ ಲಗೇಜ್ ಎಲ್ಲ ರೆಡಿ ಮಾಡ್ಕೊ. ರಾತ್ರಿ ನಾನೇ ಬಸ್ಸಿಗೆ ಹತ್ತಿಸ್ತೀನಿ. ರೀ, ಒಳ್ಳೆ ಸಂತೋಷದ ಸಮಾಚಾರನೇ ಬಂದಿದೆ. ಅವಳನ್ನ ಬಸ್ ಸ್ಟಾಪಿಗೆ ಬಿಡಕ್ ಹೋಗೋವಾಗ ನೀವು ಅವಳ ದೇವ್ರಿಗೆ ಇನ್ನೊಂದ್ಸರ್ತಿ ನಮಸ್ಕಾರ ಹಾಕಿಸ್ಕೊಂಡು ಕರ್ಕೊಂಡು ಹೋಗಿ. ಮಾಡಿಸ್ತೀನಮ್ಮ, ಖಂಡಿತ ಮಾಡಿಸ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಬಸ್ ಟಿಕೆಟ್ನ ರಿಸರ್ವೇಶನ್ ಮಾಡಿಸ್ಬೇಕು. ಜೀವನನೇ ಹೀಗೆ, ಒಂದೊಂದು ತಿರುವಿನಲ್ಲೂ ಒಂದೊಂದು ಆಶ್ಚರ್ಯಗಳನ್ನ ಕಾಯ್ಸಿರುತ್ತೆ. ಹಾಗೆ ಈ ಕ್ಯಾಂಪಸ್ ಸೆಲೆಕ್ಷನ್ ಅನ್ನೋದು ಅವ್ರವ್ರ ಬದುಕಲ್ಲಿ ಅವ್ರವ್ರ ಗತಿಗಳನ್ನೇ ಬದಲು ಮಾಡ್ಬಿಡುತ್ತೆ. ಓದು ಬರಹ ಅಂತ ಅನ್ಕೊಂಡಿದ್ದವರು ಕೆಲ್ಸಕ್ಕೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಜವಾಬ್ದಾರಿಗಳನ್ನ ತಮ್ಮ ಮೇಲೆ ಹಾಕೊಳ್ಳೋದಕ್ಕೂ ಶುರು ಮಾಡ್ತಾರೆ. ಕೆಲ್ಸಕ್ಕೆ ಹೋದ್ಮೇಲೆ ದುಡಿಮೆ, ಸಂಬಳ ಬರುತ್ತೆ. ಕೈಗೆ ದುಡ್ಡು ಬರ್ತಿದ್ದಾಗೆ ಮನುಷ್ಯ ಬದಲಾಗ್ತಾನೆ. ಮುಂದೆ ಏನಾಗುತ್ತೆ? ಹಾಗಾದ್ರೆ ಕ್ಯಾಂಪಸ್ ಸೆಲೆಕ್ಷನ್ ಇಂದ ನಮ್ಮ ಕಾವ್ಯಾಳ ಬದುಕು ಏನಾಗ್ಬೋದು?
Fine. You are selected. ಹಲೋ, ಹೇಳು ಮಗಳೇ. ಅಪ್ಪ ಗುಡ್ ನ್ಯೂಸ್, ನನ್ಗೆ ಒಳ್ಳೆ ಕಂಪ್ನಿಲಿ ಕೆಲಸ ಆಯ್ತಪ್ಪ. ಹೌದಾ, ನಿನ್ ಕೆಲಸ ಆಯ್ತಾ? ವೆರಿ ಗುಡ್ ಮಗಳೇ. ನನಗೆ ನಿನ್ ಮೇಲೆ ನಂಬಿಕೆ ಇತ್ತು. ನನಗೆ ತುಂಬಾ ಸಂತೋಷ ಆಗ್ತಿದೆ. ಒಳ್ಳೇದಾಗ್ಲಿ. ಯಾವಾಗ ಬರ್ತೀಯಮ್ಮ ಊರಿಗೆ? ಅಪ್ಪ ಇನ್ನೊಂದ್ 2 ದಿನ ಮನೆಗೆ ಬರ್ತೀನಿ. ಹೇ ಕಾವ್ಯ ರಮ್ಯಾ, ನಿಮ್ಮಿಬ್ಬರಿಗೂ ಕಾಂಗ್ರೆಸ್ ಕಣೆ. ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ ಸೆಲೆಕ್ಟ್ ಆಗಿತ್ತು, ನಿಜಕ್ಕೂ ವೆರಿ ವೆರಿ ನೈಸ್. ಹಾಗಂತ ಥ್ಯಾಂಕ್ಸ್ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬಾರ್ದು, ಪಾರ್ಟಿ ಕೊಡಿಸ್ಬೇಕು. ಓಕೆ ಶೋರ್, ಅದಕ್ಕೇನಂತೆ, ಕೊಡಿಸ್ತೀನಿ. ಹೇ ಕಾವ್ಯ, ರಮ್ಯಾ ಪಾರ್ಟಿ ಕೊಡಿಸ್ತಾಳೆ ಅಂದು ನೀನ್ ಯಾಕೆ ಸೈಲೆಂಟ್ ಆಗಿದ್ಯಾ? ಅವರೆಲ್ಲ ಪಾರ್ಟಿ ಕೇಳ್ತಿದಾರೆ ತಾನೆ, ಕೊಡ್ಸ್ತೀನಿ ಅಂತ ಹೇಳು. ಇಲ್ಲ ಕಣೆ, ಅವ್ರು ಕೇಳೋ ಪಾರ್ಟಿ ಕೊಡ್ಸೋಷ್ಟು ದುಡ್ಡು ನನ್ನ ಹತ್ರ ಇಲ್ಲ. ಸರಿ, ನಿಮ್ಮ ಅಪ್ಪಂಗೆ ಫೋನ್ ಮಾಡಿ ನಿನ್ನ ಅಕೌಂಟ್ಗೆ ದುಡ್ಡು ಹಾಕಕ್ ಹೇಳು. ನಮ್ಮಪ್ಪಂಗೆ ಮೈ ತುಂಬಾ ಸಾಲ ಇದೆ. ಈಗ ನಾನು ಅವ್ರಿಗೆ ಫೋನ್ ಮಾಡಿ ದುಡ್ಡು ಕೊಡಿ ಅಂತ ಕೇಳೋದು ಸರಿಯಾಗೋದಿಲ್ಲ. ಫ್ರೆಂಡ್ಸ್ ಎಲ್ಲ ಆಡ್ಕೊಂಡು ನಗ್ಬೋದು, ಆದ್ರೆ ನಮ್ಮಪ್ಪಂಗೆ ಕಷ್ಟ ಕೊಟ್ಟು ನಾನೆಲ್ಲಿ ಪಾರ್ಟಿ ಮಾಡೋದು ಸರಿ ಆಗೋದಿಲ್ಲ. ಐಮ್ ಸಾರಿ. ಸರಿ ಬಿಡು, ನಾನೇ ದುಡ್ಡು ಕೊಡ್ತೀನಿ, ಆದಾಗ ವಾಪಸ್ ಕೊಡು ಆಯ್ತಾ? ಬಾ. ನನ್ಗೊಂದು ಬಟರ್ ದೋಸೆ. ಹಾಗೆ ತಗೊಳ್ಳೆ, ನೀನು ಆರ್ಡರ್ ಮಾಡೆ. ನನ್ಗೊಂದು ಜ್ಯೂಸ್ ಕೊಡಿ ಸಾಕು. ಅಮ್ಮ, ಕಾವ್ಯ, ಇಷ್ಟೊಂದು ಸೊರಗ್ಬಿಟ್ಟಿದೆಯಲ್ಲೇ. ಅಕ್ಕ, ಬ್ಯಾಂಗ್ಳೂರಿಂದ ಏನ್ ತಂದೆ? ಇದು ನಿಂಗೆ, ಇದು ನಿಂಗೆ. ಥ್ಯಾಂಕ್ ಯು. ಸಾರಿ, ಚಾಕ್ಲೇಟ್ ಬಿಟ್ಟು ಬೆಂಗಳೂರಿಂದ ಇನ್ನೇನು ತರಕ್ಕಾಗ್ಲಿಲ್ಲ. ಅಕ್ಕ, ಇನ್ಮೇಲೆ ನಿಂಗೆ ಸಂಬಳ ಬರುತ್ತಲ್ವಾ, ಅವಾಗ ನಾವು ಕೇಳಿದೆಲ್ಲ ಕೊಡಿಸ್ತೀಯಾ? ಮೊದಲು ಅಪ್ಪಂಗೆ ಅವ್ರು ಮಾಡಿರೋ ಸಾಲದಿಂದ ಮುಕ್ತಿ ಕೊಡಬೇಕು, ಆಮೇಲೆ ಮಿಕ್ಕಿದ್ದೆಲ್ಲ. ಅಮ್ಮ, ನಿನ್ ಕೈ ಅಡ್ಗೆ ತಿಂದೆ ನಾಲ್ಗೆಗ್ ರುಚಿನೇ ಇಲ್ದಂಗಾಗಿತ್ತು. ಇವತ್ ನನ್ ಸಾಕು ಅಂದ್ರು ನೀನ್ ಬಡಿಸ್ತಾನೆ ಇರ್ಬೇಕು. ರಾಜು ಬಾಬಾ ಬಂದ್ರು, ರಾಜು ಬಾಬಾ ಬಂದ್ರು. ಬಾರ ಜೀವ, ನೀನು ಊಟಕ್ ಬಾ. ಬೇಡ, ನಂದು ಊಟ ಆಯ್ತು. ಇದೆಲ್ಲ ಏನಪ್ಪಾ? ಅದು ನಮ್ ಕಾವ್ಯ ಸೆಲೆಕ್ಟ್ ಆಗಿರೋ ಖುಷಿಗತ್ತೆ. ಕೊಡಿ ಎಲ್ರಿಗೂ. ಆದ್ರೆ ಅತ್ತೆ, ಕಾವ್ಯ ಈಗ ಅಷ್ಟು ದೂರ ಹೋಗಿ ಕೆಲಸ ಮಾಡೋ ಅಗತ್ಯ ಇತ್ತ? ಇಷ್ಟು ವರ್ಷ ಅವಳು ಕಷ್ಟಪಟ್ಟು ಓದಿದ್ದು ಸಾರ್ಥಕ ಆಗ್ಬೇಕಂದ್ರೆ ಅವಳು ಹೋಗ್ಲೇಬೇಕಲ್ಲಪ್ಪ. ಅದು ಅಲ್ಲದೆ ಅವ್ರಪ್ಪ ಮಾಡಿರೋ ಸಾಲಕ್ಕೆ ಅವಳು ಹೆಗಲು ಕೊಡ್ಬೇಕಲ್ವಾ? ಅದೆಷ್ಟಿದೆಯೋ ನಾನ್ ಕೊಡ್ತೀನಿ ಅಂದ್ರು ನೀವು ಕೇಳಲ್ಲ. ಸಾಲ ತೀರ್ಸೋಕ್ಕೋಸ್ಕರ ನಮ್ ಕಾವ್ಯನ್ನ ಅಷ್ಟು ದೂರ ಕಳಿಸ್ಬೇಕಾತೆ? ಇಲ್ಲ ಮಾವ, ಅಪ್ಪ ಮಾಡಿರೋ ಸಾಲನ ನಾನ್ ತೀರಿಸ್ಲೇಬೇಕು. ಅದಕ್ಕೋಸ್ಕರನಾದ್ರೂ ನನ್ ಕೆಲ್ಸಕ್ಕೆ ಹೋಗ್ಲೇಬೇಕು. ನೀನಂತೂ ಬಿಡು, ಸ್ವಾಭಿಮಾನದ ವಿಷಯ ಬಂದ್ರೆ ಮಾವಂದೇ ಪಡಿಯಚ್ಚು. ಬಾವಾ, ಇವತ್ ನಿಮ್ ಬೈಕಲ್ಲಿ ಇವತ್ ನಮ್ಗೆ ರೌಂಡ್ ಓಡಿಸ್ತೀರಾ? ರೌಂಡ್ ಓಡಿಸ್ಬೋದಾಗಿತ್ತು,
ಆದ್ರೆ ಕಾವ್ಯ ಅಪರೂಪಕ್ಕೆ ಸಿಕ್ಕಿದಾಳಲ್ಲ, ಅವಳಿಗೆ ಇವತ್ತು ರೌಂಡ್ಸ್. ಕಾವ್ಯ ಔಟ್, ಕಾವ್ಯ ಔಟ್, ಕಾವ್ಯ ಔಟ್, ಔಟ್. ಇಲ್ಲ ಇಲ್ಲ ಇಲ್ಲ, ನಾನು ಔಟ್ ಇಲ್ಲ. ಆ ಯಾಕೆ? ಏಯ್, ಕಾವ್ಯ ಔಟ್ ಇಲ್ಲ, ಔಟ್ ಇಲ್ಲ. ಇದು ಚೀಟಿಂಗು, ಚೀಟಿಂಗ್, ಚೀಟಿಂಗ್. ಏಯ್, ಚೀಟಿಂಗು ಇಲ್ಲ, ಏನು ಇಲ್ಲ. ಇವಾಗ ಕಾವ್ಯನ್ ಬ್ಯಾಟಿಂಗ್ ಮಾಡಕ್ ಬಿಡ್ತಿರೋ ಇಲ್ವಾ? ಬಿಡ್ಲಿಲ್ಲ ಅಂದ್ರೆ ಬಿಟ್ಟಿಲ್ಲ ಅಂದ್ರೆ ನಾ ಮನೆಗೆ ಹೋಗ್ತೀನಿ. ನಮ್ ರಾಜ ಬಾವಂಗೆ ಅಕ್ಕನ್ ಕಂಡ್ರೆ ಲವ್ ಅನ್ಸುತ್ತೆ. ಭಾವ, ಅಮ್ಮ ಹೇಳಿದೆ ಸರಿ, ನಾನು ಔಟ್ ಆಗಿದೆ ತಾನೆ. ನೀವ್ ಯಾಕೆ ನಾನು ಔಟ್ ಆಗಿಲ್ಲ ಅಂತ ಹೇಳಿದ್ರಿ? ಸುಳ್ಳು ಹೇಳಿದ್ರಿ ಅಲ್ವಾ? ಹೌದು, ನೀನು ಔಟ್ ಆಗಿದೆ, ನಾನು ಸುಳ್ಳು ಹೇಳಿದೆ. ನಿನಗೋಸ್ಕರ ಬೇಕಾದ್ರೆ ನಾನು ಸುಳ್ಳುಗಾರ ಆಗ್ತೀನಿ. ಯಾಕೆ? ಯಾಕೆ ಅಂದ್ರೆ ನೀನು ಯಾವತ್ತೂ ಸೋಲ್ಬಾರ್ದು, ಯಾವತ್ತೂ ಕೆಳಗಡೆ ಬೀಳಬಾರ್ದು. ಅದಕ್ಕೆ ನಾನು ಅವಕಾಶನೇ ಕೊಡೋದಿಲ್ಲ. ಕೆಲಸ ಸಿಕ್ಕಿದ ಖುಷಿಯಲ್ಲಿ ಮಂಗಳೂರಿನ ತನ್ನ ಮನೆಗೆ ಬರುವಂತ ಕಾವ್ಯ ತನ್ನ ತಂದೆ, ತಾಯಿ, ತಮ್ಮ, ತಂಗಿ ಮತ್ತು ರಾಜೀವ್ ಮಾಮ ಇವರೆಲ್ಲರ ಜೊತೆ ಖುಷಿಯಿಂದ ಕಾಲ ಕಳೀತಿರ್ತಾಳೆ. ಕೆಲಸದ ಒತ್ತಡ ಇರೋದ್ರಿಂದ ಅವಳು ಮತ್ತೆ ಬೆಂಗಳೂರಿಗೆ ವಾಪಸ್ ಬರಬೇಕಾಗತ್ತೆ. ಒಂದು ಪಿಜಿಲಿ ಇತ್ಕೊಂಡು ಅವಳು ಕೆಲಸಕ್ಕೆ ಹೋಗೋದು ಬರೋದು ಮಾಡ್ತಿರ್ತಾಳೆ. ಅವಳ ಜೊತೆ ಅವಳ ಫ್ರೆಂಡ್ ರಮ್ಯಾನೂ ಇರ್ತಾಳೆ. ರಮ್ಯಾನ ಕೆಲವೊಂದು ಫ್ರೆಂಡ್ಸ್ ಕಾವ್ಯನ್ಗೂ ಪರಿಚಯ ಆಗ್ತಾರೆ. ಹೀಗೆ ಖುಷಿ ಖುಷಿಯಾಗಿ ಕಾಲ ಮುಂದೆ ಹೋಗ್ತಿರುತ್ತೆ. ವಾವ್, ಈ ವಿಕ್ರಮ್ ಅನ್ನೋ ಹುಡುಗ ಎಷ್ಟು ಇಂಟ್ರೆಸ್ಟಿಂಗ್ ಅನ್ಸಂಗ್ ಗೊತ್ತಾ? ಎಷ್ಟು ಒಳ್ಳೆ ಸ್ಟೇಟಸ್ ಬರೀತಾನೆ ಗೊತ್ತಾ? ಯಾರದು ವಿಕ್ರಮ್? ಏನಂತ ಸ್ಟೇಟಸ್ ಹಾಕಿದಾನೆ? ನೀನೇ ಫೇಸ್ಬುಕ್ಕಲ್ಲಿ ಓಪನ್ ಮಾಡಿ ನೋಡು, ಎಷ್ಟು ಚೆನ್ನಾಗಿದ್ದಾನೆ ಗೊತ್ತಾ? ನನಗೇನಾದರೂ ಬಾಯ್ ಫ್ರೆಂಡ್ ಇಲ್ಲ ಅಂದಿದ್ರೆ ನಾನು ಅವನ್ನೇ ಲವ್ ಮಾಡ್ತಿದ್ದೆ. ನೋಡು, ಪರವಾಗಿಲ್ಲ. ಸರಿ ಇರು. ವಾವ್, ಎಲ್ಲಿ ನಾರಿ ಪೂಜಿಸಲ್ಪಡುತ್ತಾಳೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ. ನೈಸ್ ಲೈನ್ಸ್. ಎಷ್ಟು ಚೆನ್ನಾಗಿದೆ ಸ್ಟೇಟಸ್. ಇದಕ್ಕೆ ನಾನು ಒಂದು ಕಾಮೆಂಟ್ ಹಾಕ್ತೀನಿ. ನೈಸ್ ಲೈನ್ಸ್. ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ನೀವೇನು ಟೀಚರಾ? ಏನೇ ಆಗ್ಲೇ ಚಾಟಿಂಗ್ ಶುರು ಆಯ್ತಾ? ಇಲ್ಲ ಕಣೆ. ಇಲ್ಲ, ಸಾಫ್ಟ್ವೇರ್. ವಾಟ್? ಸಾಫ್ಟ್ವೇರಾ? ನಿಮ್ಮನ್ನು ನೋಡ್ತಾ ಇದ್ರೆ ಮುದ್ದಾಗಿರೋ ಬೊಂಬೆ ಶಾರದೆ ಥರ ಇದ್ದೀರಾ. ನಿಮ್ಮನ್ನು ನೋಡಿದ್ರೆ ಯಾರು ಸಾಫ್ಟ್ವೇರ್ ಅಂತ ಹೇಳಿ? ಕೆಲ್ಸಕ್ಕೆ ಬೇಕಾಗಿರೋದು ನಾಲೆಜ್ ಕಣ್ರಿ, ಡ್ರೆಸ್ ಕೋಡ್ ಅಲ್ಲ. ನೀವು ಮತ್ತೆ ನಿಮ್ಮ ಫೀಲಿಂಗ್ಸ್ ನನಗೆ ತುಂಬ ಇಷ್ಟ ಆಯಿತು ಕಣ್ರಿ. ಅದಕ್ಕೆ ನನ್ನ ಕಡೆಯಿಂದನೂ ಥ್ಯಾಂಕ್ಸ್.